ಅಣ್ಣ, ನನ್ನ ಮಕ್ಕಳು ಏನು ನಿರ್ಧಾರ ಮಾಡ್ತಾರೋ ಅವ್ರ ಹಿಂದೆ ನಾನು ನಿಲ್ತೀನಣ್ಣ. ಎಲ್ಲ ವಿಷಯದಲ್ಲೂ ನಾನು ನಿಲ್ತೀನಿ. ನನ್ನ ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದು ಯಾರೇ ಆಗಿರಲಿ, ಸೆಕ್ಯೂರಿಟಿ ಗಾರ್ಡೇ ಆಗಿರಲಿ, ಇಲ್ಲ ನಿನ್ನ ಕಂಪನಿನಲ್ಲಿ ಕೆಲಸ ಮಾಡ್ತಾನಲ್ಲ ಆ ಮ್ಯಾನೇಜರು ಅವನೇ ಆಗಿರಲಿ, ಅಷ್ಟೇ ಯಾಕಣ್ಣ, ನನ್ನ ಒಡ ಹುಟ್ಟಿದ ಅಣ್ಣ ಆಗಿದ್ರು ಸರಿ. ತಪ್ಪು ಮಾಡಿಲ್ಲ ಅಂತಂದ್ಮೇಲೆ ನಾನು ನನ್ನ ಮಕ್ಕಳ ಪರವಾಗಿ ನಿಲ್ತೀನಣ್ಣ. ನಾನು ಬಿಟ್ಕೊಡಲ್ಲ ಅಣ್ಣ, ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ. ಅರ್ಥ ಆಯ್ತು ಯಶು. ಅತಿಯಾದ ನಿನ್ನ ಪ್ರೀತಿ ಆ ಮಕ್ಕಳ ಬಾಳಿಗೆ ಮುಳ್ಳಾಗಬಾರ್ದು. ನಿನ್ನ ಕಾಳಜಿ, ಬದ್ಧತೆ ಎಲ್ಲವನ್ನೂ ಕೂಡ ನಾನು ಮೆಚ್ಕೋತೀನಿ. ಆದರೆ ನೀನು ನನ್ನ ಅಪಾರ್ಥ ಮಾಡ್ಕೋಬೇಡ. ಈ ಸೂರ್ಯಪ್ರಕಾಶ್ ಮನಸ್ಸಲ್ಲಿ 3 ಮಕ್ಕಳಲ್ಲಿ ಭೇದ ಭಾವ ಅನ್ನೋದಿಟ್ಟಿಲ್ಲ. ಇಲ್ಲ ಅಣ್ಣ, ನಾನು ಈ ಮಾತನ್ನ ಒಪ್ಪಲ್ಲ. ಕೃಷ್ಣನ ನೀನು ನೋಡೋ ರೀತಿನೇ ಬೇರೆ ಅಣ್ಣ. ನನ್ನ ಮಾತು ಕೇಳು, ದುಡುಕ್ಬೇಡ. ಪ್ರತಿ ಸಲ ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಯಾವತ್ತೂ ಅವನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋದಿಲ್ಲ. ಅವನು ನಾನು ನೋಡೋ ದೃಷ್ಟಿನೇ ಬೇರೆ. ಒಳ್ಳೆ ಹುಡುಗ ಆಗಬೇಕು ಅಂತ. ಪ್ರತಿ ತಂದೆ ಮಕ್ಕಳನ್ನು ಬೈಯೋವಾಗ ಅದು ಬೈಗೋಳಂತ ಅನಿಸುತ್ತೆ. ಆದರೆ ಅದ್ರ ಹಿಂದೆ ಇರ್ತಕ್ಕಂಥ ಒಳ್ಳೆತನ ಯಾರಿಗೂ ಅರ್ಥ ಆಗೋದೇ ಇಲ್ಲ. ಎಷ್ಟು ದಿನ ಇರ್ತೀವಿ ಅವ್ರ ಜೀವನದಲ್ಲಿ ನಾವು? ಯಾವತ್ತೋ ಒಂದು ದಿನ ಮರೆಯಾಗ್ತೀವಲ್ಲ. ಇದೇ ಥರ ಹೋದರೆ ನಾಳೆ ಅವನನ್ನು ನೋಡ್ಕೊಳ್ಳೋರು ಯಾರಮ್ಮ? ನಾವು ಬದುಕಿರುವಾಗ ಅವ್ರನ್ನ ಸರಿದಾರಿಗೆ ತಂದು ನಿಲ್ಲಿಸ್ಕೊಟ್ಟು ಹೋದ್ರೇ ನಾವು ಅವ್ರಿಗೆ ಜನ್ಮ ಕೊಟ್ಟಿದ್ದು ಸಾರ್ಥಕ ಆಗೋದು. ಇಲ್ಲಾಂದರೆ ಆ ಮಕ್ಕಳಿಗೆ ಜನ್ಮ ಕೊಟ್ಟ ಬದುಕು ವ್ಯರ್ಥ ಆಗುತ್ತೆ. ಯಶು, ಕೃಷ್ಣನ ಬಗ್ಗೆ ನೀನಿಟ್ಟಿರೋ ಪ್ರೀತಿ ಬೇರೆ, ನಾನಿಟ್ಟಿರೋ ಪ್ರೀತಿನೇ ಬೇರೆ. ಅವನ ತಂದೆನ ಮೇರ್ಸಿದ ಮಗ ಆಗಬೇಕು, ನನಗಿಂತ ದೊಡ್ಡ ಹೆಸರು ಮಾಡಬೇಕು. ಆ ಕನಸು ನನಗಿದೆ. ಅದರ ಹತ್ರ ಕೂಡ ಅವನು ಬರ್ತಿಲ್ಲ. ಹಾಗಾಗಿ ನಂಗೆ ಸಂಕಟ ಆಗ್ತಿದೆ ಹೊರತು ಅವನ ಮೇಲೆ ಯಾವ ಕೆಟ್ಟ ಭಾವನೆ ಇಲ್ಲ. ನಾನು ಅವನ್ನ ಕೆಟ್ಟದಾಗ ನೋಡ್ಕೋತಿಲ್ಲ. ದಯವಿಟ್ಟು ನಿನ್ನ ಮನಸ್ಸಲ್ಲಿ ಆ ಥರದ್ದು ಒಂದು ಕಹಿ ಭಾವನೆ ಇದ್ರೆ ಕಿತ್ತು ಬಿಸಾಕ್ಬಿಡು ಯಶು. ನಿನ್ನ ನೋವು ನನಗೆ ಅರ್ಥ ಆಗ್ತಿದೆ. ನಿನ್ಗೆ ನೋವು ಆಗುತ್ತೆ, ಯಾಕೆಂದ್ರೆ ನೀನು ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಅವನು ಸಾಕ್ತಾ ಇದ್ದಿ. ಸಮಾಧಾನ ಮಾಡ್ಕೋ ಯಶು, ಸಮಾಧಾನ ಮಾಡ್ಕೋ. ಏನ್ ನೋಡ್ತಿದ್ಯಾ ಅಣ್ಣ? ಈ ಕೈಯಲ್ಲಿರೋ ಮಚ್ಚೆ ನೋಡ್ತಾ ಇದ್ದೀನಿ ಯಶು. ನನ್ನ ತಂಗಿ ಕೈ, ದಾನ ಮಾಡುವಂಥ ಕೈ. ಅಣ್ಣ, ಇದು ದೇವ್ರು ಕೊಟ್ಟು ಕಳ್ಸಿದಾನೆ, ಸ್ಪೆಷಲ್ ಆಗಿ ಏನೂ ಇಲ್ಲ. ಈಗ ನಾಲ್ಗೆಲ್ ಮಚ್ಚೆ ಇದ್ರೆ ಅವ್ರು ಹೇಗೆ ನೋಡಿತಾರೋ ಹಾಗೆ ನಡೆಯುತ್ತಂತಲ್ಲ, ಅದೇ ಥರ ಕೈಯಲ್ಲಿ ಮಚ್ಚೆ ಇದ್ರೆ ಅದು ದಾನ ಮಾಡೋ ಕೈ ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀನು ನಿನ್ ಲಾಜಿಕ್ ದೇವರಿಗೆ ಪ್ರೀತಿ ಮಚ್ಚೆ ಅಂತೆ ಏನೋ ಹೇಳ್ತೀಯ. ಅರೆ ರುಕೋರೆ, ಏನ್ ಮಾಡ್ತಿದ್ದೀರಾ ನೀವು? ಬಿಡಿ ಅದನ್ನ ಫಸ್ಟ್. ಅಯ್ಯೋ ಅದ್ರಲ್ಲೇನಿದೆ ಬಿಡಿ, ಪರವಾಗಿಲ್ಲ. ಅಯ್ಯೋ ನೀವ್ಯಾಕೆ ಇದನ್ನೆಲ್ಲ? ಅದ್ರಲ್ಲೇನಿದೆ, ಇಟ್ಸ್ ಓಕೆ. ಅಂದ್ಹಾಗೆ ನನ್ನ ನಿಮ್ಮ ಪರಿಚಯನೇ ಆಗಿಲ್ಲ. ನನ್ನ ಹೆಸರು ಸೌಮ್ಯ. ಕೈ ಗಲೀಜಾಗಿದೆ, ಒಂದು ನಿಮಿಷ. ನಾನು ರುಕ್ಕು. ಗೊತ್ತು, ನೆನ್ನೆ ನಿಮ್ಮನ್ನು ನೋಡಿದ್ದು ಸೂರ್ಯಪ್ರಕಾಶ್ ಅವ್ರ ಜೊತೆ ಕೋರ್ಟ್ ಮಾರ್ಷಲ್ ನಡೀತಾ ಇತ್ತಲ್ಲ, ನೀವು ಕೃಷ್ಣ ಅವ್ರ ಪರ ನಿಂತ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ರಿ. ನೆನ್ನೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಆಮೇಲೆ ಅದು ಇದು ಏನೇನೋ ನಡೀತಾ ಇತ್ತಲ್ಲ, ಹಾಗಾಗಿ ಸುಮ್ಮನಾದೆ. ನೀವು ಮತ್ತು ಕೃಷ್ಣ ಅವರು ತುಂಬ ಒಳ್ಳೆ ಫ್ರೆಂಡ್ಸ್ ಅನ್ಸುತ್ತೆ ಅಲ್ವಾ? ಹೌದು,
ಒಳ್ಳೆ ಫ್ರೆಂಡ್ಸ್. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅಯ್ಯಯ್ಯೋ, ನೀವ್ ಯಾಕೆ ಸುಮ್ಮನೆ ಬೇಡ. ಅಯ್ಯೋ ಅದ್ರಲ್ಲೇನಿದೆ, ಇದೊಳ್ಳೆ ಕತೆ ಐತಲ್ಲ. ಪರವಾಗಿಲ್ಲ ಬಿಡಿ. ಇಬ್ರು ಸೇರಿ ಮಾಡಿದ್ರೆ ಬೇಗ ಕೆಲಸ ಮುಗಿಯುತ್ತೆ. ನೀವು ಸುಮ್ಮನೆ ಇರಿ. ನೀವು ಅಜ್ಜಿ, ನಾನು ತೊಳಿತೀನಿ. ಹೇಯ್, ಏನ್ ಮಾಡ್ತಿದ್ದೀಯ ಅಲ್ಲಿ? ಬಾರ ಇಲ್ಲಿ. ಏನಜ್ಜಿ? ನೀನು ಈ ಮನೆ ಅತಿಥಿ. ಅತಿಥಿಗಳು ಉಣ್ಣಬೇಕು, ಕೂತ್ಕೋಬೇಕು, ರೆಸ್ಟ್ ತಗೋಬೇಕು. ನಮ್ಮ ಮನೆಗೆ ಬಂದ ಅತಿಥಿಗಳು ಮಾಡೋದೇ ಇಷ್ಟು, ನಾವು ಆಡ್ಸೋದೇ ಇಷ್ಟು. ಅಡುಗೆ ಮನೆಗೆ ಬಂದು ಕೆಲಸದವಳ ಥರ ಪಾತ್ರೆ ತಿಕ್ತಿದ್ಯಲ್ಲ, ನಂಗೆ ಹೊಟ್ಟೆ ಉರಿಯಲ್ಲೇ. ಆರಾಮಾಗಿ ಜುಮ್ಮಂತ ಕೂತ್ಕೋ. ಇದನ್ನೆಲ್ಲ ನೀ ತಲೆಗೆ ಹಾಕೋಬೇಡ, ಅದನ್ನೆಲ್ಲ ಕೆಲಸದವ್ರು ನೋಡ್ಕೋತಾರೆ. ಹೋಗು, ಹೋಗಿ. ಸ್ವಲ್ಪ ಟೈಮ್ ಆಗುತ್ತೆ, ಕಾಯಬೇಕು ಅಷ್ಟೇನೆ. ಹೋಗಿ ರೆಸ್ಟ್ ತಕೋ ಅಂದ್ರೆ ಇನ್ನು ಗರ ಬಡ್ದವಳ ನಿಂತಿದ್ಯಲ್ಲ, ಕೆಲಸ ಮಾಡ್ತಾರೆ. ನಡೀತೀನಿ. ಏ, ನೀನೇನೆ ನೋಡ್ ನಿಂತಿದ್ಯಾ? ಕೆಲಸ ಮಾಡು. ಮತ್ತೆ ಮಾಡ್ತೀನಿರು. ನೀನು ಹೋಗಮ್ಮ, ಇನ್ನೂ ನಿಂತಿದ್ಯಲ್ಲ, ಹೋಗು. ಏನು ನಡೀತಾ ಇದೆ ಇಲ್ಲಿ? ಏನಿದು? ಏನಾಯ್ತು? ಸರ್, ಅದು ಅಜ್ಜಿ ನೆಲ ಒರೆಸೋಕ್ಕೆ ಮತ್ತೆ ಪಾತ್ರೆ ತೊಳೆಯೋಕ್ಕೆ ಹೇಳಿದ್ರಂತೆ. ಅದಕ್ಕೋಸ್ಕರ ಪಾಪ ರುಕ್ಕೋರು ಅವಾಗಿಂದ ಮಾಡ್ತಿದ್ದಾರೆ. ಪಾತ್ರೆ ತೊಳೆಯಕ್ಕೆ ರುಕ್ಕು. ಏಯ್ ರುಕ್ಕು, ಏನು ಮಾಡ್ತಿದ್ಯಾ ನೀನಲ್ಲಿ? ಬಾ ಈ ಕಡೆ, ಬಾಮ್ಮ ಈ ಕಡೆ. ಕೆಲಸ ಮಾಡೋಕ್ಕಲ್ವೇನಪ್ಪ ಅವಳು ಬಂದಿರೋದು? ಯಾವ ಕೆಲಸ ಆದ್ರೇನು ಮಾಡಬೇಕು.